ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ನಾನು ಕನ್ನಡದಿಂದ ಸಿಂಪಲ್ ಲೈಫ್ ಸ್ಟೈಲ್ ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ನಾವು ಕೆನಡಾದಲ್ಲಿ ಯುಗಾದಿ ಹಬ್ಬ ಎಲ್ಲ ಯಾವ ರೀತಿ ಮಾಡ್ಕೊಂಡ್ವಿ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ನಾರ್ಮಲಾಗಿ ವೀಕ್ ಡೇಸೇ ಬಂದಿದೆ ಅಲ್ವಾ, ಸೊ ಹಾಗಾಗಿಬಿಟ್ಟು ಇನ್ನು ಸ್ವಲ್ಪ ಜಿಶುಗೂ ಮಾರ್ಚ್ ಬ್ರೇಕ್ ಇತ್ತು, 1 ವೀಕ್ ಸ್ಕೂಲ್ ಇರಲಿಲ್ಲ. ಸೊ ಹಾಗಾಗಿಬಿಟ್ಟು ಎಲ್ಲರೂ ಲೇಟಾಗಿ ಎದ್ದೊಳ್ತೀವಿ, ಅಭ್ಯಾಸ ಆಗಿಬಿಟ್ಟಿದೆ 3-4 ಡೇಸಿಂದ ಸ್ವಲ್ಪ ಲೇಟಾಗಿ ಎದ್ದೊಳೋದು. ಸೊ ಇವತ್ತು ಬೇಗ ಎದ್ದೋಳೋಣ ಅಂದ್ಕೊಂಡು ಆದರೂ ಲೇಟಾಗಿ ಎಚ್ಚರ ಆಯಿತು. ಇನ್ನು ಎದ್ದಿದ ತಕ್ಷಣ ಇನ್ನು ಸ್ನಾನ ಮಾಡ್ಕೊಂಡ್ಬಂದು ಮನೆಯಲ್ಲೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡ್ಬಂದುಬಿಟ್ಟು ಆಮೇಲೆ ಇಲ್ಲಿ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನೈಟ್ 2 ಡೇಸಿಂದ ನಾನು ಬೇಳೆ ಒಬ್ಬಟ್ಟು ಮಾಡಬಾರ್ದು, ಕಾಯಿ ಒಬ್ಬಟ್ಟು ಮಾಡಬೇಕು ಅಂತಲೇ ಅಂದ್ಕೊತಾನೇ ಇದ್ದೀನಿ. ಬಟ್ ನೈಟ್ ಮಲ್ಗೋವಾಗ ಸಹ ಅದೇ ರೀತಿ ಅಂದ್ಕೊಂಡೆ, ಬೆಳಿಗ್ಗೆ ಎದ್ದುಬಿಟ್ಟು ಕಾಯಿ ಒಬ್ಬಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಇನ್ನು ಜಿಶುಗೆ ಇಷ್ಟ ಆಗಲ್ಲ ಅದು ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟೆ ಇಷ್ಟ ಆಗೋದು. ಸೊ ಹಾಗಾಗಿಬಿಟ್ಟು ಸರಿ ಬಿಡು, ಮಕ್ಕಳು ಇಷ್ಟಪಡ್ತೀನಲ್ಲ ಬೇಳೆ ಒಬ್ಬಟ್ಟಾದರೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಬೇಳೆ ಒಬ್ಬಟ್ಟೆ ಮಾಡ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ವೀಕೆ ಕೃತಿಕಾ ಬರ್ತ್ಡೇಗೆಲ್ಲ ಮಾಡಿದ್ದೆ ಅಲ್ವಾ ಬೇಳೆ ಒಬ್ಬಟ್ಟು. ಸೊ ಹಾಗಾಗಿಬಿಟ್ಟು ಬೇಡ ಅಂತ ನಾನು ಅಂದ್ಕೊಂಡಿದ್ದು. ಇನ್ನು ಜಿಶುಗೋಸ್ಕರ ಇನ್ನು ಸರಿ ಅಂತ ಹೇಳ್ಬಿಟ್ಟು ಇವಾಗ ಬೇಳೆ ಒಬ್ಬಟ್ಟು ಮಾಡೋಣ ಅಂತೇಳಿ ಇನ್ನು ಅವಾಗ ಬೇಳೆ ಹಾಕಿ ಇನ್ನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದೆ. ಇನ್ನು ನಾನು ಸ್ವಲ್ಪ ಬೇಳೆ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಇನ್ನು ಕೃತಿಕಾನು ಎದ್ದೊಳಿದ್ರು. ಕೃತಿಕಾ ಎದ್ದಿದ ತಕ್ಷಣ ನಾನು ಡ್ರೆಸ್ ನೋಡಿಬಿಟ್ಟು ಅವಳಿಗೆ ಗೊತ್ತಾಗ್ಬಿಟ್ಟಿದೆ. ಅಂದರೆ ಡೈಲಿ ನಾವು ಈ ಕುರ್ತಾ ಲೆಗಿನ್ಸ್ ಹಾಕ್ಕೊಳಲ್ಲ ಅಲ್ವಾ, ಸೊ ನಾರ್ಮಲಾಗಿ ಯಾವಾಗಲೂ ಟಿ ಶರ್ಟು ಪ್ಯಾಂಟೇ ಹಾಕ್ಕೊಂಡಿರ್ತೀನಿ, ಇಲ್ಲಿ ಜಾಸ್ತಿ ಇರೋದಿಲ್ಲ ಅಲ್ವಾ ಡೈಲಿ ಹಾಕೋದಕ್ಕೆ. ಸೊ ಹಾಗಾಗಿಬಿಟ್ಟು ಅವಳು ಎದ್ದಿದ ತಕ್ಷಣ ನೋಡಿಬಿಟ್ಟು ನನಗೆ ಹೇಳ್ತಾ ಇದ್ದಾಳೆ, ಅಮ್ಮ ನನಗೂ ಜೆ ಡ್ರೆಸ್ ಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಈ ಥರ ಟೆಂಪಲ್ಗೆ ಹೋಗೋವಾಗ ಇಲ್ಲಾಂದರೆ ಹಬ್ಬದ ಟೈಮಲ್ಲಿ ಮಾತ್ರ ನಾನು ಕುರ್ತಾನು ಲೆಗಿನ್ಸ್ ಹಾಕ್ಕೊತೀನಿ, ನಾರ್ಮಲ್ ಟೈಮಲ್ಲಿ ಹಾಕಲ್ಲ ಅಲ್ವಾ. ಹಾಗಾಗಿಬಿಟ್ಟು ಇನ್ನು ಅವಳು ಎದ್ದಿದ ತಕ್ಷಣ ಸ್ವಲ್ಪ ಮುದ್ದಾಡಬೇಕು. ಅವಳಿಗೆ ಎದ್ದಿದ ತಕ್ಷಣ ಎಲ್ಲಿಗೂ ಹೋಗಳೆ, ಎದ್ದಿದ ತಕ್ಷಣ ಅಮ್ಮ ಸ್ವಲ್ಪ ಮುದ್ದಾಡಿದ್ಮೇಲೆ ಇಳಿದು ಹೋಗ್ತಾಳೆ. ಇನ್ನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನೇನು ತಿನ್ನೋದಿಲ್ಲ, ಪೂಜೆ ಆಗೋರು ಪ್ರತಿ ಹಬ್ಬದಲ್ಲೂ ಅಷ್ಟೇ ಪೂಜೆ ಆದಮೇಲೆ ತಿನ್ನೋದು. ಇನ್ನು ಅವ್ರು ಮೂವರು ಹಾಗೆ ಇರಲ್ಲ, ಸೊ ಅವ್ರಿಗೇನಾದರೂ ಬ್ರೇಕ್ಫಾಸ್ಟ್ ಬೇಕೇ ಬೇಕು. ಸೊ ಹಾಗಾಗಿಬಿಟ್ಟು ಇನ್ನು ಸ್ವಲ್ಪ ಆಪಲ್ ಇತ್ತು. ಸೊ ಹಾಗಾಗಿಬಿಟ್ಟು ಆಪಲ್ ಮಿಲ್ಕ್ ಶೇಕ್ ಮಾಡಿಕೊಡೋಣ, ಸ್ಮೂತಿ ಮಾಡಿಕೊಡೋಣ ಆಪಲ್ದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಕೃತಿಕಾಗೆ ಇಷ್ಟ ಆಗಿಲ್ಲ ಅದು. ಅವಳು ಯಾವತ್ತು ಡೈರೆಕ್ಟಾಗಿ ಆಪಲ್ ತಿಂತಾಳೆ ಆಗಲಿ, ಈ ಥರ ಸ್ಮೂತಿ ಅವು ಇಷ್ಟಪಟ್ಟು ತಿನ್ನಲ್ಲ. ಇದೇ ಅಲ್ಲ, ಯಾವ ಫ್ರೂಟೇ ಆಗಲಿ ಅವಳು ಸ್ಮೂತಿ ಆ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿನ್ನಲ್ಲ, ಡೈರೆಕ್ಟ್ ಫ್ರೂಟ್ ಕೊಟ್ಟರೆ ಮಾತ್ರ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿಬಿಟ್ಟು ಇನ್ನು ಅವಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟ್ರೈ ಮಾಡಿದೆ, ಬಟ್ ತಿಂದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಸ್ವಲ್ಪ ಕೆಲ್ಯಾಕ್ಸ್ ಹಾಕ್ಕೊಟ್ಟೆ. ಇನ್ನು ಎಷ್ಟೊತ್ತು ಒಂದು 1/2 hour ಕುಟ್ಕೊಂಡು ತಿನ್ನಲ್ಲ ಅದನ್ನೇನು. ಇನ್ನು ಅವ್ರಿಗೆ ತಿನ್ನೋದು ಕೊಟ್ಟಮೇಲೆ ಆಮೇಲೆ ನಾನು ಸ್ವಲ್ಪ ಸಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟು ಸಾರಿಗೆ ನಾನೇನು ಅಂದ್ಕೊಂಡಿದ್ದೆ ಫಸ್ಟಿಂದ, ಅಂದರೆ ನಮ್ಮ ಕಡೆ ಇದೇ ರೀತಿ ಮಾಡ್ತೀವಿ ನಾವು ಒಬ್ಬಟ್ಟು ಸಾರು. ಬಟ್ ಆಮೇಲೆ ಇಲ್ಲಿಗೆ ಬಂದಮೇಲೆ ಬೇರೆ ಫ್ರೆಂಡ್ಸ್ ಎಲ್ಲ ಮಾಡೋದು ನೋಡಿದ್ಮೇಲೆ, ಆ್ಯಕ್ಚುಲಿ US ಅಲ್ಲಿದ್ದಾಗ ಫ್ರೆಂಡ್ಸ್ಗೆ ಯಾರಿಗೂ ಬರ್ತಿರ್ಲಿಲ್ಲ, ಯಾರೂ ಮಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಬೇರೆ ಫ್ರೆಂಡ್ಸ್ ಎಲ್ಲ ಮಾಡೋದು ನೋಡಿದೆ ಒಬ್ಬಟ್ಟು ಸಾರು. ಸೊ ಎಲ್ಲರೂ ಒಂಥರ ಮಾಡ್ತಾರೆ, ನಾವು ಮಾತ್ರ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಅನ್ನಿಸ್ತು. ಫಸ್ಟಿಂದ ನಾನು ಹುಟ್ಟಿದಾಗಿಂದ ಏನಾಗ ಒಬ್ಬಟ್ಟು ಸಾರು ಅಂದರೆ ಇದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದು. ಬಟ್ ನಮ್ಮ ಕಡೆ ಮಾತ್ರ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಗಿತ್ತು. ನಾವೇನಂದರೆ ಡೈರೆಕ್ಟಾಗಿ ಈ ಥರ ಕಟ್ ಮಾಡಿ ಎಲ್ಲ ಹಾಕ್ಬಿಡ್ತೀವಿ. ಇನ್ನು ಬೇರೆ ಕಡೆ ಎಲ್ಲನೂ ಫುಲ್ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಸಾಲೆನ ಹಾಕ್ತಾರೆ. ಸೊ ನಾವು ಆ ರೀತಿ ಮಾಡೋದಿಲ್ಲ, ನಾವು ಡೈರೆಕ್ಟಾಗಿ ಎಲ್ಲ ಕಟ್ ಮಾಡಿಬಿಟ್ಟು ವಾಟರ್ಗೆ ಹಾಕ್ತೀವಿ, ಆಮೇಲೆ ಹೂರ್ಣ ಹಾಕ್ತಾರೆ ಎಲ್ಲರೂ. ಸೊ ನಾವು ಅದೇನೂ ಹಾಕೋದಿಲ್ಲ, ನಮ್ಮದು ರಸಮ್ ಥರ ಇರುತ್ತೆ ಒಬ್ಬಟ್ಟು ಸಾರು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದಮೇಲೆ ಇವರು ಒಬ್ಬಟ್ಟು ಸಾರು ನೋಡ್ಬಿಟ್ಟು ಇದೇನು ಈ ರೀತಿ ಇದೆ ಅಂತ ಅಂದ್ಕೊಂಡೆ. ಇಲ್ಲಿ ಬೇರೆ ಫ್ರೆಂಡ್ಸ್ ಎಲ್ಲ ಮಾಡೋದು ನೋಡಿಬಿಟ್ಟು ಆಮೇಲೆ ಗೊತ್ತಾಯ್ತು ಎಲ್ಲರೂ ಅದೇ ರೀತಿ ಮಾಡೋದು, ನಾವು ನಮ್ಮ ಕಡೆ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಗೊತ್ತಾಯಿತು. ಇನ್ನು ಇಂಡ್ಯಾದಲ್ಲಿ ಅಷ್ಟೊತ್ತಿಗೆ ಹಬ್ಬ ಎಲ್ಲ ಮುಗ್ದಿತ್ತು. ಇನ್ನು ಅಮ್ಮವ್ರ ಹತ್ರ ಮಾತಾಡ್ಕೊತಾನೆ ಇನ್ನು ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಕೃತಿಕಾ ಈ ಥರ ಈ ನಡುವೆ ಎಲ್ಲ ನಾನು ಮಾಡಬೇಕು ಅಂತ ಬರ್ತಾಳೆ. ಸೊ ಹಾಗಾಗಿಬಿಟ್ಟು ನೋಡಿ ಅವಳು ಒಬ್ಬಟ್ಟು ತಡ್ತಾ ಇದ್ದಾಳೆ, ನಾನು ಒಬ್ಬಟ್ಟು ಮಾಡ್ತಾಯಿದ್ರೆ. ಸೊ ಅವಳು ತಾತ ಹತ್ರ ಮಾತಾಡ್ಕೊತ ಅವಳು ಒಬ್ಬಟ್ಟು ಒಂದು 2-3 ಒಬ್ಬಟ್ಟು ಕಿತ್ತು ಹಾಕಿದ್ಲು. ನಾನೇನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಿಲ್ಲ. ಸೊ ಹಾಗಾಗಿಬಿಟ್ಟು ನಾನು ಸ್ವಲ್ಪ ಒಬ್ಬಟ್ಟು, ಮಾವಿನಕಾಯಿ ತಂದಿದ್ವಿ, ಮಾವಿನಕಾಯಿ ಚಿತ್ರಾನ್ನ, ಅನ್ನ ಸಾರು, ಲಾಸ್ಟಲ್ಲಿ ಸ್ವಲ್ಪ ಸಂಡಿಗೆ ಮಾಡಿಕೊಂಡೆ ಅಷ್ಟೇ. ಇನ್ನೆಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಕ್ಕಳಿಗೆ ಇಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಆಯಿಲ್ ಬಾತ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು, ಯುಗಾದಿ ಹಬ್ಬ ಅಂದ್ರೇ ಆಯಿಲ್ ಬಾತ್ ಮಾಡ್ತಾರಲ್ಲ. ಸೊ ಇಬ್ಬರು ಮಕ್ಕಳಿಗೂ ಏನು ಆಯಿಲ್ ಹಚ್ಬಿಟ್ಟು ಇನ್ನು ಸ್ನಾನ ಮಾಡಿಸಿ ಅವ್ರಿಗಿಬ್ರಿಗೂ ರೆಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂದ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಸ್ವಲ್ಪ ವಿಡಿಯೋಸ್ ಫಾಲೋ ಮಾಡ್ತೀನಲ್ವ, ಅದರಲ್ಲಿ ಹೇಳಿದ್ದು ಏನಂದರೆ
11:30 to 12:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ವಿ. ಸೊ ಹಾಗಾಗಿಬಿಟ್ಟು 12:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನು ಇಬ್ಬರಿಗೂ ಬೇಗ ಬೇಗ ರೆಡಿ ಮಾಡಿಬಿಟ್ಟು ಈ ರೀತಿ ರೆಡಿ ಮಾಡಿದೆ. ಮಕ್ಕಳಿಗೆ ಏನಂದರೆ ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರತಿ ಹಬ್ಬಕ್ಕೂ ಬಟ್ಟೆ ಮಾತ್ರ ತರ್ತೀನಿ ಮಕ್ಕಳಿಗೆ. ಸೊ ಕೃತಿಕಾಗಂತೂ ತುಂಬ ಬಟ್ಟೆಗಳಿದೆ, ಜಿಶಿಗೆ ಸ್ವಲ್ಪ ಕಮ್ಮಿ ಇರೋದು. ಇನ್ನು ಅದೆಲ್ಲ ಆದಮೇಲೆ ಪ್ರತಿ ವರ್ಷವೂ ನಮ್ಮ ಹಸ್ಬೆಂಡೇ ಇದು ಯುಗಾದಿ ಪಚ್ಚಡಿ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಮಾಡಲ್ಲ. ಇನ್ನು ಅವರು ಫುಲ್ ಬ್ಯುಸಿಯಾಗಿದ್ದರು, ಔಟ್ಸೈಡ್ ಸಹ ಬಂದಿಲ್ಲ. ಸೊ ಹಾಗಾಗ್ಬಿಟ್ಟು ನಾನೇ ಟ್ರೈ ಮಾಡಿದೆ ಸ್ವಲ್ಪ ಹಾಗೆ. ಇನ್ನು ಬೇವಿನ ಎಲೆ ಆ ಥರ ಏನೂ ಸಿಗಲಿಲ್ಲ ನನಗೆ. ಇನ್ನು ಬೇವಿನ ಹೂವೇ ಹಾಕಿದೆ, ಸ್ವಲ್ಪ 1-2 ಹೂವು ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ಅದೇ ಹಾಕಿದೆ. ಬಟ್ ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು ಅಂತ ಅನ್ನಿಸ್ತು. ಇನ್ನು ಹಾಗೆ ಮಾವಿನ ಎಲೆ ತಂದಿದ್ರು. ಸೊ ಇಲ್ಲಿ ಸ್ವಲ್ಪ ಕಾಸ್ಟ್ ಇತ್ತು, ಏನಂದರೆ ಹಸ್ಬೆಂಡು ಆಫೀಸ್ ಕಡೆ ಹೋಗಿದ್ರು. ಸೊ ಅಲ್ಲಿಂದನೇ ತೊಗೊಂಡು ಬಂದಿದ್ರು. 5 ಎಲೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಒಂದು $4-5 ಇತ್ತಂತೆ, ಅಲ್ಲಿ $2 ಸಿಕ್ಕಿತ್ತು. ಬಟ್ 5 ಎಲೆನೇ ಏನೋ ಅಷ್ಟು ಫ್ರೆಶ್ ಆಗಿರಲಿಲ್ಲ. ಸರಿ ತೋರಣ ಕಟ್ಟೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಇಯರು ನಮ್ಮ ಮೇನ್ ಡೋರ್ ಕಟ್ಟಿದ್ದೆ ಅಲ್ವಾ, ಅವಾಗೆಲ್ಲ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಬಂದಿತ್ತು. ಹೊಸ್ಲಿಗೆ ಕುಂಕುಮ ಅರ್ಶಿನ ಎಲ್ಲ ಹಾಕಿ ರಂಗೋಲಿ ಹಾಕಿ ತೋರಣ ಕಟ್ಟಿದೆ ಅಲ್ವ. ಸೊ ಹಾಗಾಗಿಬಿಟ್ಟು ಇನ್ನು ಈ ಸಲ ಬೇಡ, ಲಾಸ್ಟ್ ಇಯರ್ ಆಲ್ರೆಡಿ ಕಂಪ್ಲೇಂಟ್ ಬಂದಿದೆ, ನೋಟಿಸ್ ಬೋರ್ಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ಈ ಸಲ ದೇವ್ರ ಹತ್ರನೇ ತೋರಣ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು 5 ಬಂದಿರೋದು, ಒಂದು ಪ್ಯಾಕಲ್ಲಿ ಬಂದು 5 ಬಂದಿರೋದು. ಸೊ ಅದನ್ನು ಈ ರೀತಿ ಕಟ್ಕೊತಾ ಇದ್ದೀನಿ. ನಾರ್ಮಲಾಗಿ ಹಬ್ಬ ಅಂದರೆ ನಡುವೆ ಸ್ವಲ್ಪ ವೀಕ್ ಡೇಸಲ್ಲಿ ಬಂದರೆ ಈವ್ನಿಂಗ್ ಮಾಡ್ಕೊತಾ ಇರ್ತೀನಿ, ಯಾಕಂದರೆ ಜಿಶುನು ಇರ್ತಾನೆ, ಅವಾಗ ಹಸ್ಬೆಂಡು ಫ್ರೀ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಇವಾಗ ಅವರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ, ನಾವು ಹೇಗೋ ಬರಲ್ಲ ಅಂತ. ಇನ್ನು ಜಿಶುಗೆ ಬೇರೆ ಸ್ಕೂಲ್ ಇರಲಿಲ್ಲ ಅಲ್ವಾ, ಮಾರ್ಚ್ ಬ್ರೇಕಲ್ಲಿ ಬಂದಿತ್ತು ಹಬ್ಬ. ಸೊ ಹಾಗಾಗಿಬಿಟ್ಟು ಇನ್ನು ಆಫ್ಟರ್ನೂನ್ ಮಧ್ಯಾಹ್ನ ಬೆಳಿಗ್ಗೆನೇ ಮಾಡ್ಕೊಬಿಟ್ಟೆ ಪೂಜೆ ಎಲ್ಲನೂ. ಸೊ ಹೂವು ಸಹ ಸಿಗಲಿಲ್ಲ ನೋಡಿ. ಸ್ವಲ್ಪ ಬಾಳೆ ಎಲೆ ಅಲ್ಲ, ಮಾವಿನ ಎಲೆ, ಬೇವಿನ ಸೊಪ್ಪು, 3 ಕಡ್ಡಿನೇ ಸಿಕ್ಕಿರೋದು. ಬೇವಿನ ಸೊಪ್ಪು ನೋಡ್ತಾ ಇರ್ಬೋದು, ಜಾಸ್ತಿನೂ ಸಿಗಲಿಲ್ಲ. ಅದನ್ನು ಅಂದರೆ ಪ್ಯಾಕ್ ಮಾಡ್ತಾರೆ, ಆ ಪ್ಯಾಕಲ್ಲಿ 3 ಕಡ್ಡಿ ಇರುತ್ತೆ ಅಷ್ಟೇ ಆಗಲಿ, ಜಾಸ್ತಿ ಇರೋದಿಲ್ಲ. ಇನ್ನು ಅವೇ ಇಟ್ಬಿಟ್ಟು ಇನ್ನು ಪೂಜೆ ಮಾಡಿಕೊಂಡೆ. ಸ್ವಲ್ಪ ಮಾಡಿರೋದೆಲ್ಲ ಪ್ರಸಾದವಾಗಿ ಇಟ್ಬಿಟ್ಟು ಇನ್ನು ಪೂಜೆ ಮುಗಿಸ್ಕೊಂಡೆ. ನಾನು ಬೆಳಗ್ಗೆ ಬೇಗನೆ ಮುಗಿಸ್ಕೊಂಡ್ಬಿಟ್ಟೆ. ನನಗೆ ಅದೇ ಅನಿಸುತ್ತೆ, ಇವಾಗ ನಾವಾದರೂ ವರ್ಕಿಂಗ್ ವುಮೆನ್ ಅಲ್ಲ. ಸೊ ನಾನು ಮನೆಯಲ್ಲೇ ಇರ್ತೀನಿ, ಮಕ್ಕಳಿಗೆ ನೋಡಿಕೊಂಡು ಈ ರೀತಿ ನಿಧಾನಕ್ಕೆ ಹಬ್ಬ ಎಲ್ಲ ಮಾಡ್ಕೊತೀವಿ. ಬಟ್ ವರ್ಕ್ ಮಾಡ್ತಾರಲ್ಲ ಅಂಥವ್ರಿಗಂತೂ ಈ ಥರ ವೀಕ್ ಡೇಸಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ. ಆ ಕಡೆ ಆಫೀಸು ರಜೆ ಇರೋದಿಲ್ಲ, ಈ ಕಡೆ ಹಬ್ಬನೂ ಮಾಡಬೇಕು, ಟೈಮ್ ಸರಿಯಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಬೇಕು, ಮಕ್ಕಳಿರ್ತಾರೆ, ಮಕ್ಕಳಿಗೂ ನೋಡಿಕೊಂಡು ಎಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಇಂಡಿಯಾದಲ್ಲಾದ್ರೂ ಕೆಲಸದವ್ರು ಯಾರಾದರೂ ಇರ್ತಾರೆ, ಬೇರೆ ಮನೆ ಕ್ಲೀನ್ ಮಾಡೋದಕ್ಕೆ ಆಗಲಿ ಎಲ್ಲದಕ್ಕೂ ಕೆಲಸದವ್ರು ಬರ್ತಾರೆ. ಬಟ್ ಇಲ್ಲ ಆ ಥರ ಇದೆಲ್ಲ ಕೆಲಸದವ್ರು ಅನ್ನೋದೇ ಇಲ್ಲ. ಏನೇ ಆಗಲಿ ಎಷ್ಟೊತ್ತಾಗಲಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ನಾಳೆ ಹಬ್ಬ ಇದೆ ಅಂದರೆ ಎಲ್ಲ ಅಡುಗೆ ಎಲ್ಲ ಇವತ್ತು ನೈಟೇ ಮಾಡಿ ಮುಗಿಸ್ಬಿಟ್ಟು ಎಲ್ಲ ಇಟ್ಬಿಟ್ಟು ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ಪೂಜೆ ಒಂದು ಮಾಡ್ಕೊತಾರೆ ಅಷ್ಟೇ. ತುಂಬ ಜನ ವರ್ಕಿಂಗ್ ವುಮೆನ್ಸ್ ಅದೇ ರೀತಿ ಮಾಡ್ಕೊತಾರೆ. ನಾಳೆ ಹಬ್ಬ ಅಂದಿದ ತಕ್ಷಣ ಇವತ್ತೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸಹ ಮಾಡಿ ಇಟ್ಬಿಡ್ತಾರೆ. ಸೊ ಒಬ್ಬೊಬ್ರು ಏನಂದರೆ ಇಲ್ಲ ಅವಾಗೇ ಮಾಡ್ಕೋಬೇಕು ಅಂತ, ಅವಾಗ ತುಂಬ ಕಷ್ಟ ಆಗುತ್ತೆ ವರ್ಕಿಂಗ್ ವುಮೆನ್ಸ್ಗೆಲ್ಲನೂ. ಇನ್ನು ಇಲ್ಲಿ ಅದು ಪಚ್ಚಡಿ ಮಾಡಿದ್ದೆ ಅಲ್ವ, ಯುಗಾದಿ ಪಚ್ಚಡಿ. ಸೊ ಇದೇನೆಂದರೆ ನಾವು ತಿನ್ನುವಾಗ ಯಾವ ಟೇಸ್ಟ್ ಬಂದರೆ ಆ ವರ್ಷ ಎಲ್ಲ, ಸೊ ಆ ರೀತಿ ಅಂದರೆ ಸ್ವೀಟ್ ಬಂದರೆ ತಿಂದಿದ ತಕ್ಷಣ ಸ್ವೀಟ್ ಅನಿಸಿದ್ರೆ ಸ್ವೀಟ್ ಸುದ್ದಿಗಳೆಲ್ಲ ಕೇಳ್ತಾ ಇರ್ತೀವಿ ಅಂತ ಹೇಳ್ತಾರೆ. ಸೊ ನನಗೆ ಬಾಯಲ್ಲಿ ಹಾಕಿದ ತಕ್ಷಣ ಕಹಿ ಅನ್ನಿಸ್ತು. ನನಗೆ ಅದೇ ಅನ್ನಿಸ್ತು, ಅಯ್ಯೋ ಕಹಿ ಬಂತಲ್ಲ ಈ ವರ್ಷ, ಇನ್ನು ಏನೇನು ಕಹಿ ಸುದ್ದಿ ಎಲ್ಲ ಕೇಳಬೇಕು ಅಂತ ಅನ್ನಿಸ್ತು. ಇನ್ನು ಸರಿ ಅಂತೇಳಿ ಇನ್ನು ನಮ್ಮ ಹಸ್ಬೆಂಡ್ ಸ್ವಲ್ಪ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾವು ಮಕ್ಕಳಿಬ್ರು 3 ಸೇರ್ಕೊಂಡ್ಬಿಟ್ಟು ನಾವು ಊಟ ಮಾಡಿಬಿಟ್ವಿ, ನಾವೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನಮ್ಮ ಹಸ್ಬೆಂಡ್ ಎಲ್ಲ ದೇವ್ರಿಗೆ ಏನೇನು ಬೇಕೋ ಎಲ್ಲ ತರುವಾಗ ಅದ್ರ ವಿಳೆದೆಳೆನೂ ತಂದಿದ್ರು. ಸೊ ಹಾಗಾಗಿಬಿಟ್ಟು ಇನ್ನು ವೇಸ್ಟ್ ಆಗುತ್ತಲ್ವ, ದೇವ್ರ ಹತ್ರ ಒಂದು 3 ಇಟ್ಟೆ, ಇನ್ನು 2 ಇತ್ತು. ಹಾಗಾಗಿ ನಾನು ಜೇಶಿ ಇಬ್ಬರೂ ಪಾನ್ತಾರ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆದಮೇಲೆ ಇಲ್ಲಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ, ಇಂಡ್ಯಾದಲ್ಲಿದ್ದಾಗಂತೂ ಜಾಸ್ತಿ ತಿಂತಾಯಿದ್ದೆ, ಇಲ್ಲಿ ಸಿಗಲ್ಲ ಅಲ್ವ. ಸೊ ಇಲ್ಲಿ ಬಿಟ್ಬಿಟ್ಟಿದ್ದೆ ತಿನ್ನೋದೆಲ್ಲನೂ. ಇನ್ನು ಜಿಶು ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ಅವರು ನಾನಮ್ಮ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ. ಸೊ ಅವನು ತಿಂತಾನೆ, ಚೆನ್ನಾಗಿ ತಿಂತಾನೆ ಇಷ್ಟಪಟ್ಟು. ಸೊ ಹಾಗಾಗಿಬಿಟ್ಟು ಅವನಿಗೊಂದು ನನಗೊಂದು ಇಬ್ಬರಿಗೂ ಮಾಡ್ಕೊತಾ ಇದ್ದೀನಿ ಇಲ್ಲಿ.
ಇನ್ನು ಈವ್ನಿಂಗು ನಾವು ಸ್ವಲ್ಪ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ, ಆದರೆ ಆಗಿಲ್ಲ ಹೋಗೋದಕ್ಕೆ. ಮಳೆ ಬೇರೆ ಬರ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ವಿ, ಹೋಗೋಕ್ಕಾಗಿಲ್ಲ ನಾವು. ಇನ್ನು ತಿಂದಿದ್ದೆಲ್ಲ ಆದಮೇಲೆ ಕೃತಿಕಾ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ, ನೋಡ್ತಾ ಇರ್ಬೋದು ನೀವೇನು. ಬಟ್ ಈ ನಡುವೆ ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಎಲ್ಲನೂ. ಸೊ ಯಾವ ರೀತಿ ಟಿ ವಿಯಲ್ಲಿ ಹಾಕ್ಕೊಟ್ರೆ ಅವ್ರು ಯಾವ ರೀತಿ ಮಾಡಿದ್ರೆ ಸೇಮ್ ಅದೇ ರೀತಿ ಮಾಡ್ತಾ ಇರ್ತಾಳೆ. ಸೊ ಮನೇಲಿ ಡೇ ಫುಲ್ಲು ಇದೇ ನಡೀತಾ ಇರುತ್ತೆ, ಡ್ಯಾನ್ಸ್ ಮಾಡ್ಕೊಂಡಿರ್ತಾಳೆ. ಸೊ ಯಾವ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಏನು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕ್ಲಿಪ್ ಹಾಕ್ತೀನಿ, ಯಾಕಂದರೆ ಫುಲ್ ಹಾಕಿದ್ರೆ ಕಾಪಿರೈಟ್ ಬರುತ್ತಲ್ವ, ಹಾಗಾಗ್ಬಿಟ್ಟು. ಸೊ ಈ ರೀತಿ ನಡೆಯಿತು ನಮಗೆ ಕನ್ನಡದಲ್ಲಿ ಎಲ್ಲ ಯುಗಾದಿ ಹಬ್ಬ ಈ ರೀತಿ ಆಯಿತು. ಸೊ ನೀವೆಲ್ಲ ಯಾವ ರೀತಿ ಮಾಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.